ಕರ್ನಾಟಕ ಪ್ರಜ್ಞಾವಂತ ಮತದಾರರೇ, ನಾನು ಸಹ್ಯಾದ್ರಿ ಸುದ್ದಿ ಸಂಪಾದಕ ರಮೇಶ್ ಶಂಕರಘಟ್ಟ ಮಾಡುವ ನಮಸ್ಕಾರಗಳು. ನಾನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಟೈಮ್ಸ್ ಆಫ್ ದೀನಬಂಧು ಪತ್ರಿಕೆಯ ಸಂಪಾದಕನಾಗಿ ರಾಜ್ಯಾದ್ಯಂತ ಸಂಚರಿಸಿ ಮಾಹಿತಿ ಮತ್ತು ಸತ್ಯ ಸಂಗತಿಗಳನ್ನು ಗ್ರಹಿಸಿಕೊಂಡು ದೇಶ, ನಾಡು ಎಂದೆಲ್ಲ ಪ್ರೀತಿಯಿಂದ ಮತ್ತು ಅತಿ ಕಾಳಜಿಯಿಂದ ಯೋಚಿಸಲು ಪ್ರಯತ್ನಿಸಿದ್ದೇನೆ. ಈ ಹಿನ್ನೆಲೆಯೇ ನನಗೆ ನಮ್ಮ ದೇಶ, ನಮ್ಮ ರಾಜ್ಯದ ಅಭಿವೃದ್ಧಿ ನೆಲೆಯಲ್ಲಿ ಯಾವ ಪಕ್ಷ ಮತ್ತು ಎಂತಹ ರಾಜಕಾರಣ ಬೇಕು ಎನ್ನುವುದನ್ನು ಕುರಿತು ಪ್ರಜ್ಞಾವಂತ ಪ್ರಜೆಗಳೊಂದಿಗೆ ಸಮಾಲೋಚಿಸುವ ಒಂದು ಪ್ರಯತ್ನವೇ ಈ ಬಗೆಯ ಒಂದು ಮಾತುಕತೆ. ನಿಮ್ಮೊಂದಿಗೆ ನಿಮಗೆ ತಿಳಿದಿರಬಹುದಾದ ಹಲವು ಸಂಗತಿಗಳನ್ನು ಮತ್ತೊಮ್ಮೆ ನೆನಪು ಮಾಡುತ್ತಿದ್ದೇನೆ. ನಮ್ಮ ದೇಶ, ನಮ್ಮ ಸಂವಿಧಾನ, ನಮ್ಮ ಪ್ರಜಾಪ್ರಭುತ್ವ, ನಮ್ಮ ವರ್ತಮಾನ ಮತ್ತು ಭವಿಷ್ಯ ಇತ್ಯಾದಿ ಸಂಗತಿಗಳನ್ನು ಗಮನಿಸಿಕೊಂಡೇ ಇಂದಿನ ನಮ್ಮ ದೇಶ, ನಮ್ಮ ರಾಜ್ಯ ಆಳುವ ಸರ್ಕಾರಗಳು ಭ್ರಷ್ಟತೆಯೊಳಗೆ ಎಷ್ಟರ ಮಟ್ಟಿಗೆ ಮುಳುಗಿ ಹೋಗಿದೆ ಎನ್ನುವುದು ನಮಗೆ ಅರಿವಿರುವ ಸಂಗತಿ. ಈಗ ನಾವು ಚುನಾವಣೆಯ ಹೊಸ್ತಿಲಲ್ಲಿದ್ದೇವೆ. ಪ್ರಜೆಗಳೇ ಪ್ರಭುಗಳು ಎನ್ನುವುದನ್ನು ದೃಢಪಡಿಸುವ ಒಂದು ಅವಕಾಶದಲ್ಲಿದ್ದೇವೆ. 75 ವರ್ಷಗಳ ಸ್ವಾತಂತ್ರ್ಯ ದೇಶವನ್ನು ಗಮನಿಸಿದ ನಂತರ ಈ ದೇಶ ಏನು ಎತ್ತ ಎನ್ನುವ ಪ್ರಯತ್ನವನ್ನು ಇಲ್ಲಿ ಮಾಡುತ್ತಿದ್ದೇವೆ. 60ಕ್ಕೂ ಹೆಚ್ಚು ವರ್ಷ ಈ ದೇಶವನ್ನು ಆಳಿದ ಕಾಂಗ್ರೆಸ್ ಪಕ್ಷ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, PV ನರಸಿಂಹರಾವ್, ಮನಮೋಹನ್ ಸಿಂಗ್ರಂತಹ ಧೀಮಂತ ನಾಯಕತ್ವದಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರವಾಯಿತು ಎನ್ನುವುದನ್ನು ಶತ್ರುಗಳು ಮೆಚ್ಚಿಕೊಳ್ಳುವ ಹಾಗೆ ಸಾಧಿಸಿ ತೋರಿಸಿದ್ದು ನಮ್ಮ ಚರಿತ್ರೆಯಲ್ಲಿದೆ. ವಚನಕಾರರು ಹೇಳಿದ ಹಾಗೆ ಕಾಯಕವೇ ಕೈಲಾಸವೆನ್ನುತ್ತಾ, ಮಾತು ಜ್ಯೋತಿರ್ಲಿಂಗವೆನ್ನುತ್ತಾ, ಕೆಲಸ ಮತ್ತು ಮಾತುಗಳ ಮಧ್ಯೆ ಆರೋಗ್ಯಕರವಾದ ಗುಣವನ್ನು ಕಾಯ್ದುಕೊಂಡು ದೇಶವನ್ನು ಕಟ್ಟಿದ್ದು ನಮಗೆಲ್ಲರಿಗೂ ಅರಿವಿರುವಂಥ ಸಂಗತಿ. ಈಚಿನ ದಿನಗಳಲ್ಲಿ ಅಧಿಕಾರಕ್ಕಾಗಿ ಏನೆಲ್ಲವನ್ನು ಮಾಡಬಹುದಾದ ಪಕ್ಷವೊಂದು ಕೋಮುಗಲಭೆ, ಜಾತೀಯತೆ ಮತ್ತು ಅರಾಜಕವಾದ ಮಾತುಗಳು, ವೈಯಕ್ತಿಕ ದ್ವೇಷ, ಪರಂಪರೆಯನ್ನು ತಿರುಚುವಿಕೆ ಇತ್ಯಾದಿ ವಿಚಾರಗಳ ಮೂಲಕ ಅಭಿವೃದ್ಧಿಯನ್ನು ಕಡೆಗಣಿಸಿ ಜನರನ್ನು ದಿಕ್ಕು ತಪ್ಪಿಸಿ ಭ್ರಷ್ಟಾಚಾರವನ್ನು ರಾಷ್ಟ್ರೀಕರಣಗೊಳಿಸುವ ಹಾಗೆ ಬೆಳೆದು ನಿಂತಿರುವುದು ನಮ್ಮೆದುರಿಗೆ ಇರುವ ಸತ್ಯ. ಇಂತಹ ಹೊತ್ತಿನಲ್ಲಿ ಕಾಂಗ್ರೆಸ್ ನಮಗೆ ಯಾಕೆ ಬೇಕು ಎನ್ನುವುದನ್ನು ಮುಖ್ಯ ಅಂಶಗಳ ನೆಲೆಯಲ್ಲಿ ಗಮನಿಸುತ್ತಾ ಹೋಗೋಣ. ಬದಲಾವಣೆಗೋಸ್ಕರ BJP ತಂದರೆ ಏನಾಯಿತು ಎಂಬ ಬಗ್ಗೆ ಒಮ್ಮೆ ಆಲೋಚಿಸ್ತಾ ಹೋಗೋಣ. 60 ವರ್ಷ ಈ ದೇಶ ಕಟ್ಟಿದ್ದು ಕಾಂಗ್ರೆಸ್ ಹೊರತು ಬೇರೆ ಪಕ್ಷಗಳಲ್ಲ. ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಕಾಂಗ್ರೆಸ್ ಹೊರತು ಬೇರೆ ಪಕ್ಷಗಳಲ್ಲ. ಚೀನಾ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ವಿರುದ್ಧ ಯುದ್ಧ ಗೆದ್ದದ್ದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಕಾಂಗ್ರೆಸ್ ದೇಶವನ್ನು ಕಾರ್ಯಗಳ ಮೂಲಕ ನಿರ್ಮಿಸಿತೇ ವಿನಃ ಬರೀ ಮಾತುಗಳಿಂದ ಜನರ ಹೊಟ್ಟೆ ತುಂಬಿಸಿರಲಿಲ್ಲ. ಜೈ ಜವಾನ್, ಜೈ ಕಿಸಾನ್ ಸ್ಲೋಗನ್ ಮೂಲಕ ಸೈನ್ಯವನ್ನು ದಕ್ಷಗೊಳಿಸಿ ಕೃಷಿಯಲ್ಲಿ ಹಸಿರು ಕ್ರಾಂತಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಹೊರತು ಬೇರೆ ಪಕ್ಷವಲ್ಲ. ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾದದ್ದು ಕಾಂಗ್ರೆಸ್ ಅವಧಿಯಲ್ಲಿ ಹೊರತು ಬೇರಾವ ಸರ್ಕಾರಗಳ ಕಾಲದಲ್ಲಿ ಅಲ್ಲ. ದೇಶ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದ್ದು ಕಾಂಗ್ರೆಸ್ ಸರ್ಕಾರದ ಒಂದು ದೊಡ್ಡ ಹೆಗ್ಗಳಿಕೆ. ಗರೀಬಿ ಹಟಾವೋ ಕಲ್ಪನೆಯಲ್ಲಿ ದೇಶದ ಜನರ ತಲಾ ಆದಾಯ ಹೆಚ್ಚಾಗಿದ್ದು ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಮಾತ್ರ. ದೇಶವನ್ನು ಆಧುನೀಕರಣಗೊಳಿಸಿದ್ದು ಪಂಚವಾರ್ಷಿಕ ಯೋಜನೆಗಳಿಂದ. ಇದು ಕಾಂಗ್ರೆಸ್ಸಿನ ಒಂದು ದೊಡ್ಡ ಸಾಧನೆ.
ದೇಶಾದ್ಯಂತ ಬೃಹತ್ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿ ಸಾರ್ವಜನಿಕ ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಸಿದ್ದು ಕಾಂಗ್ರೆಸ್ ಸರ್ಕಾರಗಳು ಮಾತ್ರ. ಈಚೆಗೆ ಅವುಗಳನ್ನು ಖಾಸಗೀಕರಣಗೊಳಿಸಿ ತಾವುಗಳು ಉದ್ಧಾರವಾಗುತ್ತಿರುವುದನ್ನು ಕಣ್ಣಾರೆ ಕಾಣುತ್ತಿರುವುದು ನಮ್ಮ ದುರಂತ ಬಂಧುಗಳೇ. ಸಂವಿಧಾನಬದ್ಧವಾಗಿ ನಡೆಯುತ್ತಿದ್ದ ದೇಶವನ್ನು ದಿಕ್ಕು ತಪ್ಪಿಸಿದ್ದು ಕಾಂಗ್ರೆಸ್ ಪಕ್ಷವಲ್ಲ. ಮೂಲಭೂತ ಹಕ್ಕುಗಳ ಮೇಲೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೇಲೆ ದಬ್ಬಾಳಿಕೆ ನಡೆಸಿದ್ದು ಕಾಂಗ್ರೆಸ್ ಪಕ್ಷವಲ್ಲ. ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ, ಸಮೂಹ ಮಾಧ್ಯಮಗಳ ಎದುರಿಗೆ ಬರಲಾಗದೆ, ಸತ್ಯವನ್ನು ಎದುರಿಸಲಾಗದೆ ತಪ್ಪಿಸಿಕೊಂಡು ಓಡಾಡಿದ್ದು ಕಾಂಗ್ರೆಸ್ ಪ್ರಧಾನಮಂತ್ರಿಗಳಲ್ಲ. ಪ್ರಜೆಗೆ ಬೇಕಾಗುವ ಮೂಲಭೂತ ಸೌಕರ್ಯಗಳಿಗಿಂತ ಜಾತಿ ಧರ್ಮಗಳ ನಡುವಿನ ವೈಷಮ್ಯ ದೊಡ್ಡದೆಂದು ಹೇಳಿದ್ದು ಕಾಂಗ್ರೆಸ್ ನಾಯಕರುಗಳಲ್ಲ. ಜನಸಾಮಾನ್ಯರ ಆಹಾರ ಪದ್ಧತಿಗಳನ್ನು, ಸಾಮಾನ್ಯ ಜನರ ಜನಜೀವನವನ್ನು ಧಾರ್ಮಿಕಗೊಳಿಸಿ ವೈಷಮ್ಯ ಬಿತ್ತಿದ್ದು ಕಾಂಗ್ರೆಸ್ ಪಕ್ಷವಲ್ಲ ಬಂಧುಗಳೇ. ಈ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ತಾವುಗಳು ಅವಲೋಕಿಸಿ ಪ್ರಸ್ತುತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಯಾಕೆ ಬೇಕು ಎಂಬ ಬಗ್ಗೆ ಮತ್ತೊಮ್ಮೆ ಆಲೋಚಿಸಿ ಬಂಧುಗಳೇ. ಇನ್ನಷ್ಟು ವಿಚಾರಗಳೊಡನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಡನೆ ಚರ್ಚಿಸುತ್ತೇನೆ. ಆ ವಿಡಿಯೋ ನಿಮಗೆ ತಲುಪಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.